यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम्। ರಾಜು ಗುರುಗಳು ನಮಸ್ಕಾರ. ನಮಸ್ತೆ. ಗುರುಗಳೇ ಹೆಂಗಿದ್ದೀರಿ? ಯಾವ ರೀತಿ ನಡೀತಾ ಇದೆ? ಇವಾಗ ದೇವ್ರ ಕಾರ್ಯಕ್ರಮಗಳನ್ನ ಅವರು ಧ್ಯಾನದಲ್ಲಿ ಏನ್ ತಿಳಿಸ್ತಾರೆ ಅದರಂತೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಗುರುಗಳೇ, ಈಗ ನನಗೆ ತಾವು ಹೇಳಿರೋ ಪ್ರಕಾರ ಬೇಸಿಗೆಯಲ್ಲಿ ಏನೋ ಅನಾಹುತ ಆಗುತ್ತೆ ಅಂತ ಹೇಳಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ ಗುರುಗಳೇ. ಹಾಗೆ ಒಂದು ಶ್ಲೋಕ. ಗುರುಗಳೇ, ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಹಾಗೆ ಇವಾಗ ಈಗ ಬೇಸಿಗೆ ಬರುತ್ತಲ್ಲ, ಇವಾಗ ಸ್ಟಾರ್ಟ್ ಆಗಿದೆ. ಹಂಗಾಗಿ ಮಾರ್ಚ್ ಏಪ್ರಿಲ್ ಇದೆಯಲ್ಲ, ಆ ತಿಂಗಳು ತುಂಬಾ ಸೂರ್ಯ ಹತ್ರ ಬರ್ತಾರೆ, ಇವಾಗ ಭೂಮಿಗೆ ಹತ್ರ ಬರ್ತಾರೆ. ಆವಾಗ ಸುಮಾರು 42 ಡಿಗ್ರಿಯಿಂದ 52 ಡಿಗ್ರಿವರೆಗೆ ಬಿಸಿಲು ಜಾಸ್ತಿ ಹೋಗೋಂತ ಚಾನ್ಸ್ ಇದೆ. ಹಂಗಾಗಿ ನನಗೆ ಮೊದ್ಲೇ ತಿಳಿಸಿದ್ದಾರೆ. ಆವಾಗ ನಾವೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು. ಹುಷಾರಾಗಿ ಅಂದ್ರೆ ಮುನ್ನೆಚ್ಚರಿಕೆಯಾಗಿ ಮಣ್ಣಿನ ಮಡಿಕೆ ಇದೆಯಲ್ಲ, ಮಣ್ಣಿನ ಮಡಿಕೆಯಲ್ಲಿ ನೀರ್ ಇಟ್ಕೋಬೇಕು ಅಂತ ತಿಳಿಸಿದ್ದಾರೆ. ನನಗೆ ತಿಳಿಸಿರೋದನ್ನ ನಾವು ಎಲ್ಲಾರ್ಗು, ಇವಾಗ ನಮ್ಮ ಯೂಟ್ಯೂಬ್ ಚಾನೆಲ್ನೆಲ್ಲ ಫಾಲೋ ಮಾಡೋರು ಮತ್ತೆ ದೇವರ ಆಸಕ್ತಿ ವಿಷಯಗಳನ್ನ ಕೇಳೋರ್ಗೆ ನಾವು ತಿಳಿಸೋದೇನಂದ್ರೆ, ಮಣ್ಣಿನ ಪಾತ್ರೆನಲ್ಲಿ ಮಣ್ಣಿನ ಮಡಿಕೆ, ಅದರಲ್ಲಿ ಒಂದಷ್ಟು ಮರಳು ಹಾಕಿ ನೀರ್ ತುಂಬಿ ತಂಪಾಗಿರೋ ತರ ಇಟ್ಕೊಂಡು ಅದನ್ನ ಕುಡಿಬೇಕು ನೀರನ್ನ. ಆ ರೀತಿ ತಿಳಿಸಿದ್ದಾರೆ. ಮಣ್ಣಿನ ಮಡಿಕೆಗಳನ್ನೇ ತುಂಬಾ ಯೂಸ್ ಮಾಡ್ಬೇಕು ನಾವು ಅಂತ ಲೆಕ್ಕಾಚಾರ. ಹೌದು. ಕೆಲವು ಕಡೆ ಇದು ತುಂಬಾ ಸಾವುಗಳಾಗ್ತವೆ ಬಿಸಿಲು ಜಾಸ್ತಿ ಆಗಿ. ಬೆಳೆಗಳು ಕಮ್ಮಿ ಆಯ್ತಿದೆ, ಬೆಳೆ ಜಾಸ್ತಿ ಬೆಳೆಗಳು ಬರಲ್ಲ. ಅದೆಲ್ಲ ತಿಳಿಸಿದ್ದಾರೆ ನನಗೆ. ಅಲ್ಲೊಂದು ಇಲ್ಲೊಂದು ಗಿಡಗಳು ಹುಟ್ಟಿ ಅದು ಇಳುವರಿ ಬರದೆ ಇರುವಂತದ್ದು, ಇವೆಲ್ಲ ಇವಾಗ ಸ್ಟಾರ್ಟ್ ಆಗುತ್ತೆ, ನಡೀತಿದೆ. ಆಮೇಲೆ ಮಾರ್ಚ್ ಆದ ನಂತರ ಏಪ್ರಿಲ್ ಟೈಮಲ್ಲಿ ಕೆಮಿಕಲ್ ಮಿಕ್ಸ್ ಆಗಿ ಬರುತ್ತವಲ್ಲ ತಂಪು ಪಾನೀಯಗಳು, ಅದನ್ನು ಉಪಯೋಗಿಸಬಾರ್ದು, ಅದರಿಂದ ತೊಂದರೆ ಆಗುತ್ತೆ ಅಂತಾನು ತಿಳಿಸಿದ್ದಾರೆ. ಏಪ್ರಿಲ್ ಬರುತ್ತಲ್ಲ ಆ ಟೈಮ್, ಮಾರ್ಚ್ ಎಂಡಿಂಗ್ ಅಲ್ಲಿ ಇದನ್ನು ತಿಳಿಸಿದ್ದಾರೆ. ಆಮೇಲೆ ನಾವು ಹೇಳ್ದಂತೆ ನೀವು ನಡೀತಾ ಇದೆ ಆಲ್ರೆಡಿ. ನೋಡ್ತಾ ಇದೀವಿ ಗುರುಗಳೇ, ಎಲ್ಲಾ ಚಾನೆಲ್ಗಳಲ್ಲೂ ಕೂಡ ನಾವು ಟಿವಿ ಮೀಡಿಯಾಗಳಲ್ಲಿ ನಡೀತಾ ಇರುವಂತ ಪ್ರಕಾರ ನಾವ್ ಹೇಳಿರೋದಂತೆಲ್ಲ ಒಂದ್ ಸ್ವಲ್ಪ ಗಮನಿಸ್ಕೊಂಡು ಹೋದ್ರೆ ಎಲ್ಲಾನು ನಡೀತಾ ಇರೋಂತ ವಿಷಯಗಳು ಇನ್ನೇನು ಆಗ್ತಾ ಇದೆ ಅನ್ನೋವಾಗ ಅಲ್ಲಿ ಆಗ್ಲೇ ಇಮಿಡಿಯೇಟ್ ಆಗಿ ಆಗೋಗಿರುತ್ತದ. ಅಲ್ಲಾಗ್ಲೇ ನಾವ್ ಹೇಳಿ ವಿಷಯನ ಅದನ್ನ ಟಿವಿಲಿ ಬರೋ ಅಂತಕ್ಕಿಂತ ಮುಂಚೆನೆ ಎಲ್ಲ ಆಗ್ಲೇ ಬಂದಿರುವಂತ ವಿಷಯಗಳನ್ನ ನೋಡ್ತಾ ಇದೀವಿ ಗುರುಗಳೇ. ಹೌದು. ಈಗ ಗಣೇಶ್ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ ವಿಘ್ನ ವಿನಾಶಕ ಅವರು ಅಂತ ಹೇಳಿದ್ವಿ. ಅದು ಜಮ್ಮು ಕಾಶ್ಮೀರ ಇರಾನ್ ಭಾಗದಲ್ಲಿ ಒಂದ್ ಪಾಯಿಂಟ್ ಇದೆ, ಪಾಕಿಸ್ತಾನ ಸೇರಿದಂಗೆ ಅಂತ ಹೇಳಿದ್ವಿ. ಅದಾದ್ಮೇಲೆ ಬೆಂಕಿ ಅನಾಹುತ ಅದೇ ಲೈನ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ವಿ. ಬೆಂಕಿ ಅನಾಹುತ ಅಂದ್ರೆ ಬ್ಲಾಸ್ಟ್ ಮಾಡೋದು ಇವೆಲ್ಲ ಸೇರುತ್ತೆ ಅದಕ್ಕೆ ಅಂತ ಹೇಳಿದ್ವಿ. ಇವಾಗ ಅದೇ ತರ ಇರಾನ್ ನಲ್ಲಿ ಅವ್ರವ್ರೇ ಒಂದು ಪ್ರಾರ್ಥನಾ ಮಂದಿರಗಳನ್ನ, ಅವ್ರದೇ ಆದ ಪ್ರಾರ್ಥನಾ ಮಂದಿರಗಳನ್ನ ಒಡೆದಾಕಿದ್ದಾರೆ ಸುಮಾರು. ಹೌದು, ಅದನ್ನು ಕೂಡ ತಾವು ಹೇಳ್ತಾ ಇದ್ರಿ. ದುಬೈ, ಸೌದಿ ಅರೇಬಿಯಾ ಕಡೆ ಕಲ್ಕಿ ಪರಮಾತ್ಮರು ಕುದುರೆ ಏರಿ ತುಂಬಾ ಸ್ಪೀಡ್ ಆಗಿ ಹೋಗ್ತಾ ಇದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಇದ್ರಿ. ಆ ಕಡೆಯಿಂದ ಜಪಾನು, ಕೋಲ್ಕತ್ತಾ ಆ ಕಡೆಯಿಂದ ಇದಾಗ ಬರ್ತಾ ಇದಾರೆ, ಅಬಸ್ವಾಗಿ ಬರ್ತಾ ಇದಾರೆ ಅಂತಾನು ಕೂಡ ಹೇಳಿದ್ರಿ. ಹೌದು ಹೌದು. ಅದು ಈ ಕಡೆ ಸೌದಿ ಅರೇಬಿಯಾ ಕಡೆ ಹೋಗ್ತಾರೆ. ಅಲ್ಲಿ ಏನೋ ಒಂದು ಧರ್ಮ ಸಂಸ್ಥಾಪನೆ ಕೆಲಸ ಆಗುತ್ತೆ, ಮೊದ್ಲೆಲ್ಲ ಆಗದಿದ್ದು ಇವಾಗ
ಅದು ಹೊಸ್ದಾಗಿ ನಡೀತಿದೆ ಅಂತ ತಿಳಿಸಿದ್ವಿ. ಹ್ಮ್ ಹ್ಮ್ ಅದೇ ತರ ಇವಾಗ ಅಲ್ಲಿ -4 ಡಿಗ್ರಿ ಬಂದಿದೆ. ಇವಾಗ ಆಗಿದೆ ಅಲ್ಲಿ 4 ಡಿಗ್ರಿ ಆಗಿದೆ, ಅದನ್ನ ಟಿವಿಲೆಲ್ಲ ತೋರಿಸಿದ್ರು. ಅಲ್ಲಿ ಎಷ್ಟು 40 ಡಿಗ್ರಿ ಮೇಲಿರೋ ಅಂತ ಉಷ್ಣಾಂಶ ತಾಪಮಾನ, ಅದು. ಉಷ್ಣಾಂಶ ಇರ್ತಾ ಇತ್ತಲ್ಲಿ. 35ರಿಂದ 40-50 ಹೋಗೋ ಅಂತ ಉಷ್ಣಾಂಶ ಇರೋಂತ ತಾಪಮಾನದಲ್ಲಿ -4 ಬಂದಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ಹಿಮ ಯುಗ ತರ ಸ್ಟಾರ್ಟ್ ಆಗಿದೆ ಅಂತ. ಹೌದು ಗುರುಗಳೇ, ಹೌದು ಗುರುಗಳೇ. ಅದು ಇವಾಗ ಎಲ್ಲರಿಗೂ ಗೊತ್ತಿದೆ, ನಾವು ಹೇಳಿದ್ವಿ ಮೊದ್ಲೇ, ಅದು ಆಗಿದೆ ಇವಾಗ. ಹೌದು. ಆಮೇಲೆ ಇವಾಗ ಮುಂದೆ ಬರೋ ದಿನಗಳನ್ನ ಎದುರಿಸೋದು ತುಂಬಾ ಕಷ್ಟ ಇದೆ. ಧ್ಯಾನ ನಮ್ಮ ಮನಸ್ಸನ್ನ ತಾಳ್ಮೆಯಿಂದ ವರ್ತನೆ ಮಾಡ್ಬೇಕು, ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ಇದೆಲ್ಲಾನು ನಮ್ಮ ಮನಸ್ಸಲ್ಲಿ ನಡೀತಕ್ಕಂತ ವಿಷಯಗಳು. ಹಂಗಾಗಿ ಅದನ್ನ ನಾವು ಎಷ್ಟು ತಾಳ್ಮೆಯಿಂದ ವರ್ತಿಸ್ತೀವಿ, ಸತ್ಯವಾಗಿ ನಡೀತೀವಿ, ಧರ್ಮವಾಗಿರ್ತೀವಿ, ನಾವು ತಿಂತಕ್ಕಂತ ಆಹಾರ ಒಳ್ಳೆ ಆಹಾರಗಳು, ದ್ರವ ರೂಪದ ಆಹಾರಗಳನ್ನ ಸೇವನೆ ಮಾಡ್ಕೊಂಡು ಬದುಕಬೇಕು. ಆದಷ್ಟು ಕೆಮಿಕಲ್ನ ಅವಾಯ್ಡ್ ಮಾಡ್ಕೋಬೇಕು. ಆಮೇಲೆ ಧ್ಯಾನ ಅಂತೂ ಮಾಡ್ಲೇಬೇಕು. ಅದಕ್ಕೋಸ್ಕರ ಇವಾಗ ಒಂದ್ಸರಿ ಕ್ಲಾಸ್ ಮಾಡಿದೀವಿ ಚಂದಾಪುರದ ಹತ್ರ. ಹೌದು ಹೌದು. ಇವಾಗ ಬೇಗೂರ್ ಕೋಟೆ ಅಂತಿದೆಯಲ್ಲ, ಇಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದಿಂದ ಹೌದು ಮುಂದೆ ಹೋದ್ರೆ ಒಂದು ರೈಟ್ ಒಂದು ರೋಡ್ ಬರುತ್ತೆ. ಅಲ್ಲಿ ಬೇಗೂರ್ ಕೋಟೆ ಅಂತಿದೆ. ಅಲ್ಲಿ 2ನೇ ಕಾರ್ಯಕ್ರಮ ಮಾಡೋಣ ಅಂತ ನಮ್ಮ ಸಂಘಟನೆ ಸದಸ್ಯರೆಲ್ಲ. ಬೇಗೂರ್ ಕೋಟೆ ಅಂತ ಹೇಳಿದ್ರೆ ಇಲ್ಲಿ ಬನ್ನರ್ಘಟ್ಟ ರೋಡ್ ಒಳಗಡೆಯಿಂದ ಬರುತ್ತಲ್ಲ ಅಲ್ಲ? ಬನ್ನರ್ಘಟ್ಟ ರೋಡ್ ಒಳಗಡೆಯಿಂದನೂ ಬರ್ಬೋದು ನಾವು ಬೇಗೂರ್ ಕೋಟೆಗೆ. ಹೌದು, ಪಂಚಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ ಆ ಕಡೆ ರೋಡ್ ಬರುತ್ತೆ. ಬೇಗೂರ್ ಪೊಲೀಸ್ ಸ್ಟೇಷನ್ ಮತ್ತೆ ಪಂಚಲಿಂಗೇಶ್ವರ ದೇವಸ್ಥಾನ ಮಧ್ಯೆ ಒಂದು ರೋಡ್ ಐತೆ ಆ ಕಡೆ. ಅಲ್ಲಿ ಹೋದ್ರೆ ಮುಂದೆ ಒಂದು ರೈಟ್ ಇದೆ. ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮತ್ತೆ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಮಧ್ಯೆ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತ ಯೂನಿವರ್ಸ್ ಇಂದ ಮಾಹಿತಿ ಬಂದೈತೆ. ಮಾಡಿ ಗುರುಗಳೇ, ಮಾಡಿ ಗುರುಗಳೇ. ಆಮೇಲೆ ತಮ್ಗೆ ಇನ್ನೊಂದು ಕೇಳ್ಬೇಕಾಯ್ತು ಗುರುಗಳೇ, ಈ ಪ್ರಾಣಿ ಪಕ್ಷಿಗಳ ಬಗ್ಗೆ ಈ ಸತ್ಯೋಗಕ್ಕೆ ಹೇಗೆ ವರ್ತಿಸ್ತವೆ ಆ ಪ್ರಾಣಿಗಳು ಅನ್ನೋದ್ರ ಬಗ್ಗೆ ತುಂಬಾ ತಿಳ್ಕೊಬೇಕಾಯ್ತು ಅಂತ ಒಂದಿತ್ತು. ನಿಮ್ಗೆ ವಿಷಯ ತಿಳಿದಿರುತ್ತೆ ಅದ್ರ ಬಗ್ಗೆ ಒಂಚೂರು ತಿಳಿಸ್ಕೊಡಿ ಗುರುಗಳೇ. ಹೌದು, ಅದು ಮೊನ್ನೆ ಏನಾಯ್ತು ಅಂದ್ರೆ ಹೋದ ವಾರ ಅದು ತಿಳಿಸಿದ್ದಾರೆ. ಒಂದು ಜಿಂಕೆನೇ ಆಗ್ಲಿ, ಜಿಂಕೆ ಹಸು ಕರು ಯಾವ ರೀತಿ ನೋಡ್ಕೊಳ್ಳುತ್ತೆ, ಅದೇ ರೀತಿ ಪ್ರಾಣಿ ಪಕ್ಷಿಗಳು ಜಿಂಕೆಗಳೆಲ್ಲ ಅವು ಅವರ ಕ್ರೂರ ವರ್ತನೆನ ಬಿಟ್ಟು ಸ್ನೇಹ ಬಯಸ್ತವೆ. ಜಿಂಕೆ ನರಿ ಸ್ನೇಹ ಬಯಸ್ತದೆ. ಸ್ನೇಹ ಅಂದ್ರೆ ಅದು ಒಂದು ಒಗ್ಗಟ್ಟಿನಿಂದ ಹೋಗೋ ಅಂತದ್ದು. ಸಿಂಹ ಹುಲಿ ಕೂಡ ಆ ಟೈಮ್ಗೆ ಅವು ಪ್ರಾಣಿಗಳನ್ನ ತಿನ್ನಲ್ಲ, ಕೊಂದು ತಿನ್ನಲ್ಲ. ಅವು ಬರ್ತಕ್ಕಂತ ಕಾಲದಲ್ಲಿ ಅವು ಹುಲ್ ತಿನ್ಕೊಂಡೇ ಬದುಕ್ತವೆ. ಇದು ನಿಜನ ಅನ್ಬೋದು, ಆದ್ರೆ ಅದು ಅಮೃತ ಕಳಸ ಓಪನ್ ಆಗುತ್ತಲ್ವಾ, ಆಮೇಲೆ ಅವಕ್ಕೆ ಆ ರೀತಿ ಇದು ಬರುತ್ತೆ, ಮನೋಮಯ ಕೋಶ ಅಳವಡಿಕೆ ಆಗುತ್ತೆ, ಜಾಗೃತ ಆಗಿ ಅಳವಡಿಕೆ ಆಗುತ್ತೆ. ಯಾವ್ದನ್ನೇ ಕೊಂದು ಬದುಕ್ಬೇಕು ಅನ್ನೋದನ್ನ ಯಾವ ಪ್ರಾಣಿ ಮೈಂಡ್ ಅಲ್ಲೂ ಇರಲ್ಲ. ಅವು ಒಂದ್ರಿಂದ ಒಂದು ಜೀವಿನ ನೋಡ್ತು ಅಂದ್ರೆ ಒಂದು ಆತ್ಮವಿಶ್ವಾಸ, ಅವ್ರ ಜೊತೆ ಸಂಯಮದಿಂದ ನಡ್ಕೋಬೇಕು ಅನ್ನೋ ವಿಶ್ವಾಸ ತುಂಬಾ ಇರುತ್ತೆ. ಇದನ್ನೆಲ್ಲ ಧ್ಯಾನದಲ್ಲಿ ನೋಡಿದೀನಿ, ನೀವು ಕೂಡ ನೋಡಿದೀರಾ ಅದನ್ನ. ನೀವು ಮೊನ್ನೆ ಕೂಡ ಹೇಳಿದ್ರಿ ಅಲ್ವಾ, ಹಿಂಗ ಆಗ್ತಾ ಇದೆ ಅಂತ. ಅದು ಏನಾಯ್ತು ಅಂತ ಹೇಳಿದ್ರೆ, ಹಸುಗೆ ಹುಲಿ ಹಾಲು ಕುಡಿಸ್ತಾ ಇರೋಂಥದ್ದನ್ನ ಕಂಡಿದ್ದಂಗಾಯ್ತು. ಆಮೇಲೆ ಹುಲಿ ಹಸು ಹತ್ರ ಹಾಲು ಕುಡಿತಾ ಇರಂಗ್ ನೋಡ್ದಂಗಾಯ್ತು. ಹೌದು ಹೌದು, ಅದು ನಿಜ. ನಾನು ಅದನ್ನ ವಾರದಿಂದನೇ ನೋಡಿದೀನಿ. ಇವಾಗ ನಾವಿಬ್ರು ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ, ನಮ್ ಜೊತೆ ಸುಮಾರು ಜನ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಅವ್ರವ್ರ ಅಭಿಪ್ರಾಯ ತಿಳಿಸ್ತಾ ಇದ್ದಾರೆ ಇವಾಗ. ಸುಮಾರು ಅಭಿಪ್ರಾಯಗಳು. ಈ ಪ್ರಳಯದ್ದು ನಾನು ಇವಾಗ ನಮ್ ಟೀಮ್ ಅಲ್ಲಿ ಸುಮಾರು ಜನಕ್ಕೆ ಅದು ಅನುಭವ ಆಗ್ತಾ ಇದೆ. ಹೌದು, ನಮ್ಮ ವಿನಾಯಕ್ ಸರ್ ಅಂತಿದ್ದಾರೆ,
ಅವರು ನಾವು ಮಾಧ್ಯಮದಲ್ಲಿ ಪ್ರಿಂಟ್ ಅಲ್ಲಿ ಬರಲ್ಲ, ನಾವು ಹಿಂದ್ಗಡೆನೆ ಇರ್ತೀವಿ ಅಂತ ಹೇಳ್ತಾರೆ. ಆದ್ರೂ ಅವ್ರ ಅನುಮತಿ ಇಲ್ಲ ಅವ್ರ ಹೆಸರು ಹೇಳಕ್ಕೆ, ಆದ್ರೂನು ಹೇಳಿದೀನಿ. ಅವ್ರಿಗೂ ಕೂಡ ಮುಂದೆ ಏನಾಗುತ್ತೆ ಅನ್ನೋದನ್ನ ಅನುಭವ ಪಡಿತಾ ಇದ್ದಾರೆ. ಅಂತವ್ರು ನಮ್ಮ ಟೀಮಲ್ಲಿ ಸುಮಾರು ಜನ ಇದ್ದಾರೆ, ತಿಳಿಸ್ತಾ ಇದ್ದಾರೆ ಹಿಂಗೆಲ್ಲ ಕಂಡೆ ಹಿಂಗ ಆಗುತ್ತೆ ಅನ್ನೋದನ್ನ ಅನುಭವ ತಿಳಿಸ್ತಾ ಇದ್ದಾರೆ. ಇನ್ನೇನ ಅನುಭವಗಳು ತಾವು ಏನಾದ್ರು ಹಂಚ್ಕೋಬೇಕು ಅನ್ನೋದಿದ್ರೆ ಅದನ್ನ ದಯವಿಟ್ಟು ಇದು ಮಾರ್ಟಿನ್ ಅಂತ ಬರುತ್ತೆ, ಮಾರ್ಟಿನ್ ಅಥವಾ ಮಾರ್ಟಿಲೀನ್ ಅಂತ ಒಂದು ಸ್ಥಳ ಬರುತ್ತೆ. ಮಾರ್ಟಿನಾ? ಮಾರ್ಟಿನ್ ಅಥವಾ ಮಾರ್ಟಿಲೂನ್ ಲೀನ್ ಅಂತ, ಮಾರ್ಟಿಲೀನ್ ಅಥವಾ ಮಾರ್ಟಿನ್. ಆ ಸ್ಥಳದಲ್ಲಿ ತುಂಬಾ ದುರ್ಘಟನೆಗಳು ನಡೆಯುವಂತ ಮುನ್ಸೂಚನೆ ಕೊಟ್ಟಿದ್ದಾರೆ ನನಗೆ. ಅಶರೀರವಾಣಿ ಅಥವಾ ದೈವವಾಣಿನಲ್ಲಿ ಅನಾಹುತ, ತುಂಬಾ ಅನಾಹುತ ನಡೆಯುತ್ತೆ ಅಂತ ತಿಳಿಸಿದ್ದಾರೆ. ಅದು ಇಟಲಿ ಎಲ್ಲೋ ಬರ್ಬೋದು ಅನ್ಸುತ್ತೆ. ಆಮೇಲೆ ಮಾರ್ಟಿಲಿನ್ ಅಂತ ಅಮೆರಿಕ ಅಲ್ಲೊಂದ್ ಕಡೆ ಒಂದು ತೋರಿಸ್ತಾ ಇದೆ, ಹೋಟ್ಲ್ ತೋರಿಸ್ತಾ ಇದೆ ಆ ಕಡೆ. ಅದು ಹೋಟ್ಲಲ್ಲ, ಒಂದು ಪ್ರದೇಶ, ಸ್ಥಳ. ಮಾರ್ಟಿನ್ ಅಥವಾ ಮಾರ್ಟಿಲಿನ್ ಅಂತ. ಅದು ಇಟಾಲಿ ಕಡೆನೆ ಬರ್ಬೋದಾ ಗುರುಗಳ? ಇರ್ಬೋದು, ಮ್ಯಾಪ್ ಅಲ್ಲಿ ನಾವು ಕನ್ಫರ್ಮ್ ಆಗಿ ನೋಡ್ಬೇಕಾಗುತ್ತೆ. ನಾನು ನೋಡಿಲ್ಲ, ಅದು ಇವತ್ ಬಂದ್ ಮಾಹಿತಿ, ಅದಕ್ಕೆ ತಕ್ಷಣ ತಿಳಿಸ್ಕೊಂಡು. ಅಲ್ಲಿ ಬೆಂಕಿ ಅವಘಡಗಳಾಗುತ್ತಾ ಇಲ್ಲ ಅಂತ ಹೇಳಿದ್ರೆ? ಒಟ್ಲೆ ಅನಾಹುತ ಅಂತ ಹೇಳಿದ್ದಾರೆ, ಅನಾಹುತಗಳು ತುಂಬಾ ನಡೀತವೆ ಅಂತ ಹೇಳಿದ್ದಾರೆ. ಅಶರೀರವಾಣಿ ಮುಖಾಂತರ ಹೇಳಿದ್ದಾರೆ, ದೈವವಾಣಿ ಅಥವಾ ಅಶರೀರವಾಣಿ ಮುಖಾಂತರ ತಿಳಿಸವ್ರೆ. ಪಶ್ಚಿಮ ವಾಯುಭಾಗವಾದ ಗುಜರಾತ್, ಮುಂಬೈಯಲ್ಲಿ ಉಗ್ರಗಾಮಿಗಳು ಅಟ್ಯಾಕ್ ಮಾಡುವ ಚಾನ್ಸ್ ಇದೆ. ಹಾಗಾಗಿ ಗುಪ್ತಚರ ಇಲಾಖೆ ಸ್ವಲ್ಪ ಅಲರ್ಟ್ ಆಗಿರ್ಬೇಕು. ಇವಾಗ ಸ್ವಾಮಿ ನಮ್ಮ ಇಲ್ಲೇ ಇದ್ದಾರೆ, ಯಾವುದು ನಮ್ಮ ಭಾರತ್ ಒಳಗಡೆನೆ, ಕರ್ನಾಟಕದ ಕೆಲವು ಜಾಗಗಳಲ್ಲಿ ಬರ್ತಾರೆ, ಹೋಗ್ತಾರೆ, ನಮ್ಗೆ ಗೊತ್ತು ಮಾಡ್ತಾರೆ ಇಂಥ ಸ್ಥಳದಲ್ಲಿ ಇದ್ದೀನಿ ಅಂತ. ಅದು ಸ್ವಲ್ಪ ಸಸ್ಪೆನ್ಸು. ಸರಿ, ಇಷ್ಟು ವಿಷಯ ಆಯ್ತು ಗುರುಗಳೇ. ಈ ವಿಷಯಗಳನ್ನೆಲ್ಲಾನು ತಿಳಿಸಿದಕ್ಕೆ ತುಂಬಾ ಧನ್ಯವಾದಗಳು. ತಮ್ಮ ಒಂದು ಇದಕ್ಕೆ ಯಾವ ರೀತಿ ನಾವು ಧನ್ಯವಾದಗಳು ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ. ಯಾಕಂದ್ರೆ ಇದು ಜನಗಳಿಗೆ ತಲುಪಬೇಕು, ಜನಗಳಿಗೆ ಎಲ್ಲ ಸುರಕ್ಷಿತವಾಗಿ ಇರ್ಬೇಕು ಅನ್ನೋ ತಮ್ಮ ಮನೋಭಾವನಕ್ಕೆ ನಮ್ಮ ಒಂದು ಧನ್ಯವಾದ ಗುರುಗಳೇ. ಹೌದು, ಅದಕ್ಕೋಸ್ಕರ ಮುನ್ಸೂಚನೆ ನನಗೆ ಸ್ವಾಮಿ ಏನ್ ತಿಳಿಸ್ತಾರೆ ಅದನ್ನ ಮುನ್ಸೂಚನೆ ಕೊಡ್ತಾ ಇರೋದೇನಕ್ಕೆ ಅಂದ್ರೆ, ನ್ಯಾಯ ನೀತಿ ಧರ್ಮವಾಗಿ ನಡೆಯೋರು ಮುನ್ನೆಚ್ಚರಿಕೆ ತಗೊಳ್ಳಿ. ಹೌದು, ತಮ್ಮ ವಿಷಯಕ್ಕೆ ಧನ್ಯವಾದಗಳು. ತಮಗೂ ಧನ್ಯವಾದ, ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಕೃಷ್ಣ ಅರ್ಪಣ. ಕೃಷ್ಣ ಅರ್ಪಣ.